ಹಲೋ ನನ್ನ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋಗೆ ಸ್ವಾಗತ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ತುಂಬ ಎಲ್ಲರಿಗೂ ಇಷ್ಟ ಆಗುವಂಥದ್ದು ಮತ್ತು ಬಾಯಲ್ಲಿ ಇಟ್ಟರೆ ಕರಗಿಬಿಡ್ಬೇಕು ಅಂಥ ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತೀನಿ ಈಗ. ಅದು ಏನು ಅಂತಂದರೆ ಬೆಂಡೆಕಾಯಿ ಸಾಂಬಾರು. ಬೆಂಡೆಕಾಯಿ ಸಾಂಬಾರನ್ನ ಬೆಂಡೆಕಾಯಲ್ಲಿ ತುಂಬ ರೆಸಿಪೀಸನ್ನು ಮಾಡಬಹುದು. ಇದು ಟೈಪ್ 1 ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಬೆಂಡೆಕಾಯಿನ ಯೂಸ್ ಮಾಡ್ಕೊಂಡು ತುಂಬ ರೆಸಿಪೀಸನ್ನು ಮಾಡ್ಬೋದು. ಅದರಲ್ಲಿ ಮೊದಲನೇದು ಬಂದುಬಿಟ್ಟು ಬೆಂಡೆಕಾಯಿ ಸಾಂಬಾರು. ಅದನ್ನು ಫಸ್ಟ್ ಏನು ಮಾಡಬೇಕು ಅಂದರೆ ನಾವು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡ್ಕೊಂಡಿದ್ದಾದಮೇಲೆ ಏನು ಮಾಡಬೇಕು ಅಂದರೆ ಸಣ್ಣದಾಗಿ ಹಚ್ಕೋಬೇಕು ಅದನ್ನು. ಓಕೆನಾ? ಕ್ಲೀನಾಗಿ ಅದನ್ನು ಕ್ಲೀನಾಗಿ ತೊಳಿಬೇಕು. ತುಂಬ ಔಷಧಿಗಳೆಲ್ಲ ಇರುತ್ತಲ್ವ, ಕ್ಲೀನಾಗಿ ತೊಳ್ಕೊಂಡು ಸಣ್ಣ ಕಟ್ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಏನು ಮಾಡಬೇಕು ಅಂತಂದ್ರೆ ಈರುಳ್ಳಿನ ಸಣ್ಣ ಕೊಯ್ಕೋಬೇಕಾಗುತ್ತೆ. ಈರುಳ್ಳಿನ ಕಟ್ ಮಾಡ್ತಾ ಇದ್ದೀವಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಚೆನ್ನಾಗಿರುತ್ತೆ, ಬಾಯಿಗೆ ಸಿಗ್ತದೆ. ಅದಕ್ಕೋಸ್ಕರ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಕಡಲೆಕಾಳು. ಇದೊಂದು ಏನು ಅಂತಂದರೆ ಇದು ಐಟಮ್ ಬಂದುಬಿಟ್ಟು ತುಂಬ ಸಾಂಬಾರಿಗೆ ಟೇಸ್ಟನ್ನೇ ಕೊಡುತ್ತೆ ಇದನ್ನ ಹಾಕಿದ ತಕ್ಷಣ. ಮತ್ತು ಬರೀ ಬೆಂಡೆಕಾಯಿ ಇದ್ದರೆ ಚೆನ್ನಾಗಿರಲ್ವಲ್ಲ, ಅದಕ್ಕೋಸ್ಕರ ಇದು ಸೈಡ್ ಡಿಶ್ ಆಗೂ ಸಹ ಸಾಂಬಾರಲ್ಲಿ ಇರುತ್ತೆ. ಅದಕ್ಕೇನಂದ್ರೆ ಕಡಲೆಕಾಳು ತಗೊಂಡು ಸುಮ್ಮನೆ ಹಂಗೆ ಅದನ್ನೇನು ಮಾಡಿ ಹುರ್ಕೋಬೇಕು. ಅದನ್ನು ಹುರ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಮೇಯ್ನು ಇದೆಯಲ್ಲ, ಅದು ಬೆಂಡೆಕಾಯಿ ಏನು ಮಾಡಬೇಕು ಅಂದರೆ ಅದೆಲ್ಲ ನಮ್ಗೆ ಗೊತ್ತಿರುತ್ತೆ. ಬೆಂಡೆಕಾಯಿ ಕೊಯ್ದಾದ್ಮೇಲೆ ಯಾವತ್ತೂ ಜಲ್ ಇರುತ್ತೆ ಅಂತೇಳ್ಬಿಟ್ಟು ಅದು ಕ್ಲೀನಾಗಿ ಹೋಗೋವರೆಗೂ ನೀರು ಸ್ವಲ್ಪ ಅದು ಕ್ಲೀನಾಗಿ ಏನು ಮಾಡಬೇಕು ಅಂತಂದರೆ ಆ ನೀರೆಲ್ಲ ಹೊಲ್ಟೋಗ್ಬೇಕಲ್ವ, ಆ ಜಲ್ ಇರೋವಂಥದ್ದೆಲ್ಲ ಹೊಲ್ಟೋಗ್ಬೇಕು. ಅದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು, ಕೆಲವ್ರು ಏನು ಮಾಡ್ತಾರೆ ಅಂದರೆ ಬಟ್ಟೆನ ತೊಗೊಂಡು ಅದನ್ನು ಕ್ಲೀನಾಗಿ ಒರೆಸ್ಬಿಡ್ತಾರೆ. ಒರೆಸಿದ್ರೂ ಪರವಾಗಿಲ್ಲ, ಇಲ್ಲ ಅಂದರೆ ಅದೇ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಆಗಿಬಿಟ್ರೆ ಅದೇ ಕ್ಲೀನಾಗಿ ಏನಾಗುತ್ತೆ ಫ್ರೈ ಆಗಿಬಿಡತ್ತೆ ಅಷ್ಟೇ. ಅದನ್ನ ಉರಿಯೋಕೆ ಬಿಡ್ಬೇಕು, ತುಂಬ ಚೆನ್ನಾಗಿ ಹುರ್ಕೋಬೇಕು ಅದನ್ನು. ಅದ್ರ ಅಷ್ಟರಲ್ಲಿ ಏನು ಮಾಡೋಣ ಅಂದರೆ ಈ ಕಡಲೆಕಾಳು ಹುರ್ಕೊಂಡಿದ್ವಲ್ಲ ಅದನ್ನ ಸ್ವಲ್ಪ ತಗೊಂಡು ಮಿಕ್ಸಿಗೆ ಹಾಕ್ಕೋಬೇಕು. ಅದೇ ರೀತಿ ಕಡಲೆ ಬೀಜನೂ ಅಷ್ಟೇ, ಕಡಲೆ ಬೀಜನೂ ಸ್ವಲ್ಪ ಹುರ್ಕೋಬೇಕು. ಅದನ್ನು ಹುರ್ಕೊಂಡಿದ್ದಾದಮೇಲೆ ಏನು ಮಾಡಬೇಕು ಅಂದರೆ ಅವಾಗ ಹಾಕ್ಕೊಂಡು ಕಡಲೆಕಾಳು ಅದ್ರ ಜೊತೆಗೆ ಇದನ್ನು ಸೇರಿಸ್ಕೋಬೇಕಾಗತ್ತೆ. ನುಣ್ಣಗೆ ಮಿಕ್ಸಿಗೆ ಇಟ್ಕೋಬೇಕು. ಇದನ್ನೇನಕ್ಕೆ ಹಾಕ್ತೀವಿ ಎರಡನ್ನೂ ಅಂತಂದರೆ, ಎರಡನ್ನೂ ಬೇಕಾದ್ರೆ ಸ್ವಲ್ಪ ಸ್ಕಿಪ್ ಮಾಡಿಬಿಡ್ಬೋದು ಬೇಕಾದರೆ. ಇದನ್ನು ಹಾಕೋ ರೀಸನ್ ಏನಂದರೆ ಸ್ವಲ್ಪ ಸಾಂಬಾರು ಗಟ್ಟಿ ಬರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ಅಂತ. ಅದ್ರ ಜೊತೆಗೆ ಏನು ಮಾಡ್ತೀವಿ ಅಂದರೆ ಹಸಿ ಕೊಬ್ಬರಿ ತಗೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಹಸಿ ಕೊಬ್ಬರಿಯನ್ನು ಹಾಕ್ಕೋಬೇಕು. ಚೆನ್ನಾಗಿ ನುಣ್ಣಗೆ ಏನು ಮಾಡಿ ಮಿಕ್ಸಿಗೆ ಇಟ್ಕೋಬೇಕಾಗತ್ತೆ, ನೋಡ್ಕೊತಾ ಇರಬೇಕು. ಅದಾದಮೇಲೆ ಏನು ಮಾಡ್ತೀವಿ ಅಂದರೆ ಈರುಳ್ಳಿಯನ್ನು ಹಾಕ್ಕೊತೀವಿ ಸ್ವಲ್ಪ ಆ ಒಂದು ಮಿಕ್ಸಿಗೆ. ಈರುಳ್ಳಿ ಹಾಕ್ಕೊಂಡು ನೆಕ್ಸ್ಟು ಟೊಮೊಟೊ ಸ್ವಲ್ಪ ದಪ್ಪ ಕೊಯ್ಕೊಂಡು ಏನು ಮಾಡಬೇಕು ಅಂದರೆ ಟೊಮೊಟೊ ಹಾಕ್ಕೋಬೇಕು. ಒಂದು ನಮ್ಮ ಸಾಂಬಾರು ತಕ್ಕಂಗೆ ಹಾಕ್ಕೋಬೇಕಾಗತ್ತೆ. ನೆಕ್ಸ್ಟ್ ಅದಕ್ಕೆ ಸಾಂಬಾರು ಪೌಡರ್ ಹಾಕ್ಕೋಬೇಕಾಗತ್ತೆ. ಸಾಂಬಾರು ಪೌಡರ್ ಆಗಿದ ತಕ್ಷಣ ಮಸಾಲೆ ಒಂದು ಕೋರಿಯಾಂಡರ್ ಪೌಡರ್ ಗೊತ್ತಿರುತ್ತಲ್ವ, ಅದನ್ನು ಹಾಕ್ಕೋಬೇಕಾಗತ್ತೆ. ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿದ ತಕ್ಷಣ ಕ್ಲೀನ್ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಅದನ್ನು. ಆವಾಗ ಅಷ್ಟೊತ್ತವರೆಗೂ ಉರಿತಾ ಇತ್ತು ಅಲ್ವಾ, ಆ ಉರಿತಾ ಇರೋದಕ್ಕೇ ಅವಾಗೇ ಹುರ್ಕೊಂಡಿದ್ವಲ್ವ, ಅದನ್ನು ಕಡಲೆಕಾಳನ್ನು ಹಾಕ್ಕೋಬೇಕಾಗುತ್ತೆ. ಅದರಿಂದನೇ ಮಸಾಲೆನೂ ಹಾಕ್ಬಿಡ್ಬಹುದು. ಓಕೆನಾ? ಅದನ್ನ ಮಸಾಲೆ ಹಾಕ್ಕೊಂಬಿಟ್ಟು ಕ್ಲೀನಾಗಿ ಬೆರೆಸ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ತಕ್ಷಣ ಅದೆಲ್ಲ ಒಂದು ಪೀಸ್ಗಳಿಗೂ ಸಹ ಅಂಟಬೇಕಾಗುತ್ತೆ. ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕಾಗತ್ತೆ. ಕ್ಲೀನಾಗಿ ಅದು ಕುಡಿಯೋಕ್ಕೆ ಬಿಡುವ. ಅದು ಕುದೀತಾ ಇದ್ರೇ ನಮಗೊಂಥರ ಸ್ಮೆಲ್ ಬರ್ತಾ ಇರುತ್ತೆ. ರೆಡಿ ಆಗಿಬಿಡ್ತು ತಿನ್ನೋದಕ್ಕೇ, ಅಷ್ಟು ಚೆನ್ನಾಗಿರುತ್ತೆ